ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಡಿ ಕೆ ಸ್ಟುಡಿಯೋ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಯಾರೋ ಒಂದು ಯಾವುದೋ ವಿಡಿಯೋ ತಂದು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಾರೆ. ಸೊ ಅವ್ರಿಗೆ ಲಕ್ಷಾಂತರ ಗಂಟಲೆ ವ್ಯೂಸ್ ಬರುತ್ತೆ, ಅದ್ರ ಲಕ್ಷಾಂತರ ಸಬ್ಸ್ಕ್ರೈಬರ್ಸ್ ಬರ್ತಾರೆ. ಆದರೆ ಯಾರೋ ಒಬ್ಬರು ಮಾಡಬೇಕು, ಇದ್ರಲ್ಲಿ ಸಕ್ಸಸ್ ಕಾಣಬೇಕು ಅಂತ ಬರ್ತಾರೆ. ಸೊ 100 ವಿಡಿಯೋ ಆಗ್ತಾರೆ, 200 ವಿಡಿಯೋ ಆಗ್ತಾರೆ, 300 ವಿಡಿಯೋ ಆಗ್ತಾರೆ. ಆದರೆ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗೋದಿಲ್ಲ. ಎಷ್ಟು ಒಂದು 400 ಸಬ್ಸ್ಕ್ರೈಬರ್ಸ್ ಬರೋದಿಲ್ಲ, ವ್ಯೂಸ್ ಬರುತ್ತೆ, ಸಬ್ಸ್ಕ್ರೈಬರ್ಸ್ ಬರೋದಿಲ್ಲ. ಸೊ ಹೀಗಾಗಿ ಸಬ್ಸ್ಕ್ರೈಬರ್ಸನ್ನ ಯಾವ ಥರ ಪಡೆಯೋದು, ಸೊ ಅವ್ರನ್ನ ಎಲ್ಲಿ ಯಾವ ಥರ ಸಬ್ಸ್ಕ್ರೈಬ್ ಮಾಡೋ ಥರ ಮಾಡ್ಕೊಳ್ಬೇಕು ಅಂತ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಕೊನೆ ತನಕ ನೋಡಿ. ಸೊ ಯಾರ್ಯಾರೆಲ್ಲ ಯೂಟ್ಯೂಬರ್ಸ್ ಇದ್ದರೆ ಅವ್ರಿಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಆಗುತ್ತೆ. ಸೊ ಇದು ನಾನು ಯೂಟ್ಯೂಬ್ಗೆ ಸಂಬಂಧಪಟ್ಟ 2ನೇ ವಿಡಿಯೋ. ಸೊ ವಿಡಿಯೋನ ಕೊನೆ ತನಕ ನೋಡಿ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕಾನಲ್ಲಿ ಆಲ್ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಚಾನಲ್ಲು ಕಮೆಂಟ್ ಮಾಡಿ ನನಗೆ, ನಾನು ಕೂಡ ನಿಮ್ಮ ಸಬ್ಸ್ಕ್ರೈಬ್ ಆಗಿ ನಿಮ್ಮ ವೀಡಿಯೋಸ್ಗಳನ್ನ ನೋಡ್ತೀನಿ. ಸೊ ತಡ ಮಾಡೋದು ಬೇಡ, ಬನ್ನಿ ವಿಡಿಯೋನ ಶುರು ಮಾಡೋಣ ಅಂತೀನಿ. ಸೊ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬರ್ಸ್ನ ಗೇನ್ ಮಾಡೋದು ತುಂಬ ಕಷ್ಟ. ಯಾರೆಲ್ಲ ಯೂಟ್ಯೂಬ್ ಕಂಟೆಂಟ್ಗಳನ್ನ ಮಾಡ್ತಾ ಇರ್ತಾರೆ ಅವ್ರಿಗೆ ಗೊತ್ತಿರುತ್ತೆ ಅದ್ರ ಕಷ್ಟ ಏನು ಅಂತ. ಆದರೆ ಅಲ್ಲಿಬ್ಬರು ನಮ್ಮನ್ನು ನೋಡಿ ಮಾತಾಡ್ತಿರ್ತಾರೆ, ಯೂಟ್ಯೂಬಲ್ಲಿ ಅಷ್ಟು ಏನು 30 ಸಾವಿರ ಅದು ಕಡಿಮೆ ಅಂತ ಇರ್ತಾರೆ. ಆದರೆ ಅವ್ರು 10 ಸಬ್ಸ್ಕ್ರೈಬರ್ಸ್ ಮಾಡಿ ತೋರಿಸಿ ಅಂತ ಹೇಳೋಣ, ನೋಡೋಣ, ಅವಾಗ ಗೊತ್ತಾಗುತ್ತೆ ಅವ್ರ ಬೆವರು ಯಾವ ಥರ ಇಳಿಯುತ್ತೆ ಅಂತ ಹೇಳಿ. ಸೊ ಇವಾಗ ಸಬ್ಸ್ಕ್ರೈಬರ್ಸನ್ನು ಯಾವ ಥರ ಪಡೆಯೋದು. ಸೊ ಮೊದಲನೇದಾಗಿ ಏನು ಮಾಡಬೇಕಪ್ಪ ಅಂದರೆ, ಸೊ ನೀವು ಮಾಡೋ ಮೊದಲನೇ ತಪ್ಪು ಏನಪ್ಪ ಅಂದರೆ, ಸೊ ವಿಡಿಯೋಗಳನ್ನ ಕಾಟಾಚಾರಕ್ಕೆ ಮಾಡ್ತೀರಾ. ಸೊ ಸುಮ್ಮನೆ ಇಷ್ಟ ಇರೋದಿಲ್ಲ ಆದರೂ ಮಾಡಿ ಹಾಕ್ತೀರಾ. ಸೊ ಇದು ಮಾಡಬಾರ್ದು, ಮೊದಲನೇ ತಪ್ಪು. ಇಂಟ್ರೆಸ್ಟ್ ಕೊಟ್ಟು ಮಾಡಿ. ಸೊ ಆದ ತಕ್ಷಣ ಏನು ಮಾಡ್ತೀರಾ, ಟೈಟಲು ಟ್ಯಾಕ್ಸು ಇದನ್ನು ಯಾರೂ ಹಾಕಲ್ಲ, ಟೈಟಲ್ ಹಾಕಲ್ಲ. ಅಂದರೆ ಟೈಟಲ್ ಏನು ಹಾಕ್ತೀರಾ, ಒಂದು ಲೈನಲ್ಲಿ ಹಾಕ್ಬಿಡ್ತೀರಾ. ಆದರೆ 100 ವರ್ಡ್ ಇರುತ್ತೆ, 100 ವರ್ಡ್ ಕಂಪ್ಲೀಟ್ ಆಗೋ ಮಟ್ಟನೂ ಹಾಕಬೇಕು. ಮಿನಿಮಮ್ 98 ಆದರೂ ಹಾಕಿರಲೇಬೇಕು ನೀವು. ಆಮೇಲೆ ಡಿಸ್ಕ್ರಿಪ್ಷನಲ್ಲಿ ಯಾರೂ ಬರೋಲ್ಲ, ಸೊ ನಾನು ಬರೋಲ್ಲ, ಬಟ್ ಆದರೂ ಓಕೆ. ಸೊ ಡಿಸ್ಕ್ರಿಪ್ಷನ್ ಬರೋಕ್ಕೆ ಟ್ರೈ ಮಾಡಿ. ಸೊ ಟ್ಯಾಕ್ಸ್ಗಳನ್ನ ಹಾಕಕ್ಕೆ ಟ್ರೈ ಮಾಡಿ. ಟ್ಯಾಕ್ಸ್ ಯಾವ ಥರ ಹಾಕೋದು ಅಂತ ನಿಮ್ಗೆ ಗೊತ್ತಿಲ್ಲ ಅಂದರೆ, ಸೊ ಬೇರೆ ಕನ್ನಡದಲ್ಲಿ ಅಂತ ಸರ್ಚ್ ಮಾಡಿ, ಹೌ ಟು ಆ್ಯಡ್ ಟ್ಯಾಕ್ಸ್ ಇನ್ ಯೂಟ್ಯೂಬ್ ಕನ್ನಡ ಸರ್ಚ್ ಮಾಡಿ, ಸಾಕಷ್ಟು ವಿಡಿಯೋ ಸಿಗುತ್ತೆ ನಿಮಗೆ. ಸೊ ಟ್ಯಾಕ್ಸ್ಗಳನ್ನ ಹಾಕಕ್ಕೆ ಟ್ರೈ ಮಾಡಿ. ಅದಾದ ತಕ್ಷಣ ಚಲೋ ಒಳ್ಳೆ ಕ್ವಾಲಿಟಿ ತಮ್ನೇಲನ್ನು ಮಾಡೋಕ್ಕೆ ಶುರು ಮಾಡಿ. ಸೊ ತಮ್ನೇಲ್ ಯಾವ ಥರ ಮಾಡಬೇಕಂದ್ರೆ, ಸೊ ನೋಡಿದವ್ರಿಗೆ ಇಷ್ಟ ಇಲ್ಲ ಅಂದರೂ ಸೊ ಕ್ಲಿಕ್ ಮಾಡಬೇಕು. ಅವ್ನು ಬೇರೆ ಪ್ಲಾಟ್ಫಾರ್ಮ್ಗೆ ವಿಡಿಯೋ ನೋಡ್ದಾನೆ ತಿಳ್ಕೊಳ್ಳಿ. ಸೊ ಯಾರಿಗೋ ಸ್ಪೋರ್ಟ್ಸಲ್ಲಿ ಇಂಟ್ರೆಸ್ಟ್ ಇದೆ, ನೀವು ಯಾವುದೋ ಫಿಲಮ್ ತಮ್ನೇಲ್ ಮಾಡಿದ್ರೆ ಆ ತಮ್ನೇಲ್ ನೋಡಿ ಕ್ಲಿಕ್ ಮಾಡೋ ಥರ ಮಾಡಬೇಕು. ಒಂದ್ಸರಿ ಬ್ರೌಸ್ ಮಾಡ್ತಾನೆ, ಆದರೂ ಹೊಳ್ಳಿ ಕೆಳಗೆ ಬಂದು ಆ ವಿಡಿಯೋ ನೋಡೋ ಥರ ಆ ರೇಂಜಿಗೆ ತಮ್ನೇಲ್ ಮಾಡಿರ್ಬೇಕು ನೀವು. ಸೊ ಅವಾಗ ಏನು ಮಾಡ್ತಾನೆ, ಸೊ ಕ್ಲಿಕ್ ಮಾಡ್ತಾನೆ, ಇಷ್ಟ ಇಲ್ವಾ, ಸೊ ಏನು ನೀವು ಸಬ್ಸ್ಕ್ರೈಬ್ ಮಾಡಿ ಅಂದ ತಕ್ಷಣ ಅವ್ನಿಗೆ ಏನೂ ಗೊತ್ತಿರೋದಿಲ್ಲ. ಸೊ ಸಬ್ಸ್ಕ್ರೈಬ್ ಮಾಡೇ ಬಿಟ್ಟಿರ್ತಾನೆ, ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಬಿಡ್ತಾನೆ ಅವನು. ಸೊ ಇನ್ನೊಂದು ಏನು ಮಾಡಬೇಕು, ಸೊ ಯಾವಾಗ ಸ್ಟಾರ್ಟಿಂಗ್ ಏನು ಒಂದು 100 ಸಬ್ಸ್ಕ್ರೈಬರ್ಸು 200 ಸಬ್ಸ್ಕ್ರೈಬರ್ಸ್ ಇರ್ತಾರೆ ಅವಾಗ, ಸೊ ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ ಒಂದಷ್ಟು ಪೇಜ್ಗಳಿಗೆ, ಹಾಗೆಯೇ ನಿಮ್ಮ ಒಂದು ವಾಟ್ಸಪ್ ಸ್ಟೇಟಸು ಗ್ರೂಪ್ಗಳಿಗೆ ಶೇರ್ ಮಾಡಿ. ಆವಾಗ ಅಲ್ಲಿ ಫ್ರೆಂಡ್ಸ್ಗಳಿಗೆ ಹೇಳ್ಕೊಳ್ಳಿ ಸಬ್ಸ್ಕ್ರೈಬ್ ಆಗಿ ಅಂತ. ಸೊ ಏನು ನಿಮ್ಮ ಸಬ್ಸ್ಕ್ರೈಬರ್ಸ್ ಬರ್ತಾರಲ್ಲ, ಸೊ ಯೂಟ್ಯೂಬ್ನವರು 4 ಜನಕ್ಕೆ ಶೇರ್ ಮಾಡ್ತಾರೆ. ಇವ್ರದ್ದು ವ್ಯೂಸು ಜಾಸ್ತಿ ಬರ್ತಾ ಇದೆ, ಸಬ್ಸ್ಕ್ರೈಬರ್ಸು ಕೌಂಟ್ ಆಗ್ತಿದ್ದಾರೆ, ಇವ್ರು ಏನೋ ಒಂದು ಕಂಟೆಂಟ್ ಕೊಡ್ತಾ ಇದ್ದಾರೆ, ಸೊ 4 ಜನಕ್ಕೆ ಯೂಸ್ಫುಲ್ ಆಗೋ ಮಾಹಿತಿ ಕೊಡ್ತಾ ಇದ್ದಾರೆ ಅಂತ ಯೂಟ್ಯೂಬ್ನವರು 4 ಜನಕ್ಕೆ ಸಜೆಸ್ಟ್ ಮಾಡ್ತಾರೆ. ಅವಾಗಲೂ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಬಂದರೂ ಬರ್ಬೋದು. ಸೊ ನೋಡಿದ್ರಲ್ಲ, ಬರೀ ಇವಾಗ 3 ಟಿಪ್ ಹೇಳ್ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ 3 ಟಿಪ್ ಹೇಳ್ಕೊಡ್ತೀನಿ, 3 ಟಿಪ್ಸ್ ಹೇಳ್ಕೊಡ್ತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ 3 ಟಿಪ್ಸ್ ಹೇಳ್ಕೊಡ್ತೀನಿ. ಸೊ ಇದು ನನ್ನ ಯೂಟ್ಯೂಬ್ಗೆ 2ನೇ ವಿಡಿಯೋ. ಸೊ ಒಂದು 10ರಿಂದ 15 ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಬೇಕಾದ್ರೆ ನೋಡ್ಕೊಳ್ಳಿ ನೀವು, ಒಂದು ತಿಂಗಳಲ್ಲಿ ಎಷ್ಟು ವಿಡಿಯೋ ಬರ್ತೀವಿ ಯೂಟ್ಯೂಬ್ಗೆ ಅಂತ. ಸೊ ಮಾಡ್ಕೊಳ್ಳಿ. ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಬೆಲ್ ಐಕಾನಲ್ಲಿ ಆ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ. ಪ್ರತಿಯೊಬ್ಬರು ಯಾರೆಲ್ಲ ಯೂಟ್ಯೂಬರ್ಸ್ ಇದ್ದಾರೆ ಕಮೆಂಟ್ ಮಾಡಿ ನೋಡೋಣ, ಎಷ್ಟು ಜನ ಹೊಸದಾಗಿ ಯೂಟ್ಯೂಬ್ ವಿಡಿಯೋ ಮಾಡೋಕ್ಕೆ ಕಷ್ಟಪಡ್ತಾ ಇದ್ದಾರೆ ಅಂತ ನೋಡೋಣ. ಸೊ ಮಾಡ್ತಿರ್ತಾನೆ. ಸೊ ಕಮೆಂಟ್ ಮಾಡಿ. ಮತ್ತೆ ಒಂದು ಹೊಸ ಮಾಹಿತಿ ಜೊತೆಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್. ಜೈ ಹಿಂದ್, ಜೈ ಕರ್ನಾಟಕ.